ಹಾಯ್ ಗಾಯ್ಸ್, ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. 2025ರಲ್ಲಿ ಮನಸ್ಸು ಮುಟ್ಟುವಂತ ಹಾಗೂ ಕಾಮಿಡಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗಳು ಸಿನಿಮಾಗಳು ಬಂದು ಹೋಗಿವೆ. ಕೆಲವು ಸಿನಿಮಾಗಳು ಮನಸ್ಸಿಗೆ ಮುಟ್ಟಿದರೆ, ಇನ್ನು ಕೆಲವು ಸಿನಿಮಾಗಳು ಹೀಗೆ ಬಂದು ಹಾಗೆ ಕಾಣೆ ಆಗಿದೆ. 2026ರಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗೋಕೆ ರೆಡಿಯಾಗಿ ನಿಂತಿವೆ. ಇನ್ನು ಕೆಲವು ಶೂಟಿಂಗ್ ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ 2026ರಲ್ಲಿ ಯಾವುದು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಮ್ಯಾಂಗೋ ಪಚ್ಚಾ. ನಟ ಕಿಚ್ಚ ಸುದೀಪ್ ಅವರ ಅಳಿಯ ಸಂಚಿತ್ ಸಂಜೀವ್ ನಾಯಕನಾಗಿ ನಟಿಸಿರುವ ವಿವೇಕ್ ನಿರ್ದೇಶನದ ಕನ್ನಡದ ಕ್ರೈಮ್ ಡ್ರಾಮಾ ಮತ್ತು ಥ್ರಿಲ್ಲರ್ ಸಿನಿಮಾ. ಈ ಚಿತ್ರವು ಮೈಸೂರು ಹಿನ್ನೆಲೆಯಲ್ಲಿ 2001-2011ರ ಅವಧಿಯ ಕಥೆಯನ್ನು ಹೊಂದಿದ್ದು, ಮೈಸೂರಿನ ನೈಜ ಘಟನೆಗಳನ್ನಾಧರಿಸಿದ ಕಥೆ ಆಗಿದೆ. ಕಾರ್ತಿಕ್ ಗೌಡ, ಪ್ರಿಯಾ ಸುದೀಪ್, ಯೋಗಿಜಿ ರಾಜ್ ನಿರ್ಮಾಣ ಮಾಡಿದ್ದು, ಶರಣ್ ರಾಜ್ ಸಿನಿಮಾಕ್ಕೆ ಮ್ಯೂಸಿಕ್ ನೀಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಕುಟುಂಬದ ಹೊಸ ಹೀರೋ ಪರಿಚಯ ಮಾಡುತ್ತಿರುವ ಸಿನಿಮಾ ಆಗಿರುವುದರಿಂದ ಮತ್ತು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ ಇದಾಗಿರುವುದರಿಂದ ನಿರೀಕ್ಷೆ ಹೆಚ್ಚಾಗಿದೆ. ಮಾಲಾಶ್ರೀ, ಕಾಜಲ್ ಕುಂದರ್ ಚಿತ್ರದ ಮೇನ್ ಕಲಾವಿದರಾಗಿದ್ದಾರೆ. ಸಿನಿಮಾವು ಜನವರಿ 15ರಂದು ರಿಲೀಸ್ ಆಗಲಿದೆ. ಕಲ್ಟ್. ಈ ಸಿನಿಮಾವು ಜೈದ್ ಖಾನ್ ಹಾಗೂ ಸಚಿತರಾಮ್ ಮತ್ತು ಮಲೈಕಾ ವಾಸ್ವಾ ಮೇನ್ ಲೀಡ್ ನಲ್ಲಿ ಮೂಡಿ ಬಂದಿದ್ದು, ಅನಿಲ್ ಕುಮಾರ್ ಅವರ ನಿರ್ದೇಶನವಿದ್ದು, ಅರ್ಜುನ್ ಜನ್ಯ ಮ್ಯೂಸಿಕ್ ನೀಡಿದ್ದಾರೆ. ಇದು ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಆಗಿರುವುದರಿಂದ ಜನರು ಈ ಚಿತ್ರಕ್ಕೆ ಸಪೋರ್ಟ್ ಮಾಡುತ್ತಾರೆ ಎಂದು ಹೇಳುತ್ತಾ ಸಿನಿಮಾವು ಜನವರಿ 23ರಂದು ರಿಲೀಸ್ ಆಗಲಿದೆ. ಲ್ಯಾಂಡ್ ಲಾರ್ಡ್. ಗ್ರಾಮದಲ್ಲಿ ಭಯವನ್ನು ಸೃಷ್ಟಿಸುವ ಲ್ಯಾಂಡ್ ಲಾರ್ಡ್ ವಿರುದ್ಧ ನ್ಯಾಯಕ್ಕಾಗಿ ನಡೆಯುವ ಹೋರಾಟದ ಕಥೆ ಎಂದು ಹೇಳಲಾಗಿದೆ. ಸಿನಿಮಾದಲ್ಲಿ ದುನಿಯಾ ವಿಜಯ್, ರಾಜ್ವಿ ಶೆಟ್ಟಿ, ರಚಿತಾರಾಮ್ ಮುಖ್ಯ ಪಾತ್ರದಲ್ಲಿ ರಿತನ್ಯ ವಿಜಯ್ ಅವರು ನಟಿಸಿದ್ದಾರೆ. ಜಡೇಶ್ ಕೆ ಹಂಪಿ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದು, ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕೊಟ್ಟಿದ್ದು, ನಟ ವಿಜಯ್ ಅವರ ಅಭಿಮಾನಿಗಳಿಗೆ ಹಬ್ಬದ ದಿನ ಇರುವುದಂತೂ ಪಕ್ಕ. ಸಿನಿಮಾವು ಜನವರಿ 23ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾದ ಮೇಲೆ ತುಂಬಾ ಭರವಸೆ ಇದೆ. ಪಬ್ಬಾರ್. ಬಿರೇನ್ ರಾಮ್ ಕುಮಾರ್ ಮತ್ತು ಅಮೃತ ಪ್ರೇಮ್ ನಟಿಸಿರುವ ಸಿನಿಮಾ. ಪಬ್ಬಾರ್ ನದಿ ಕಣಿವೆಯ ಸುತ್ತ ಹೆಣೆದ ಕ್ರೈಮ್ ಥ್ರಿಲ್ಲರ್ ಕಥೆಯಾಗಿದ್ದು, ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿದೆ. ಸಿನಿಮಾವು 2026ರಲ್ಲಿ ರಿಲೀಸ್ ಆಗಲಿದೆ. ರಕ್ಕಸಪುರದೋಳ್. ರವಿ ಸಾರಂಗ ನಿರ್ದೇಶನ ಮಾಡಿದ ರಾಜ್ವಿ ಶೆಟ್ಟಿ ಅವರು ಕಾಪ್ ಪಾತ್ರವನ್ನು ಮಾಡುತ್ತಿರುವ ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಡೈರೆಕ್ಷನ್ ಇದ್ದು, ಇನ್ನಷ್ಟು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. ಸಿನಿಮಾವು ಫೆಬ್ರವರಿ 6ರಂದು ರಿಲೀಸ್ ಆಗಲಿದೆ. ಕರಾವಳಿ. ಸಿನಿಮಾ ಕತೆ ಬಂದು ಕರಾವಳಿ ಭಾಗದ ಸಂಸ್ಕೃತಿ, ಕಂಬಳ ಹಿನ್ನೆಲೆಯಲ್ಲೂ ಕತೆ. ಸಂಪ್ರದಾಯ ಬದುಕು ಮತ್ತು ಸ್ವಾಭಿಮಾನಕ್ಕಾಗಿ ನಾಯಕ ಹೋರಾಡುವ ಇಂಟೆನ್ಸ್ ಆಕ್ಷನ್ ಡ್ರಾಮಾ ಆಗಿದ್ದು, ನಟ ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ವಿ ಶೆಟ್ಟಿ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಸಿನಿಮಾವು 2026ರಂದು ರಿಲೀಸ್ ಆಗಬೇಕಿದೆ. ಅಯೋಗ್ಯ 2. 2018ರಲ್ಲಿ ಸೂಪರ್ ಹಿಟ್ ಆದ ಅಯೋಗ್ಯ ಸಿನಿಮಾದ ಸಿಕ್ವೆಲ್ ಅಯೋಗ್ಯ 2 ಆಗಿದ್ದು, ಸಿನಿಮಾ ಎಲ್ಲಿಂದ ಕೊನೆಯಾಗುತ್ತೋ ಅಲ್ಲಿಂದಲೇ ಆರಂಭವಾಗುತ್ತದೆ. ಚಿತ್ರದ ಶೂಟಿಂಗ್ ತುಂಬಾ ಸ್ಪೀಡ್ ನಲ್ಲಿ ಸಾಗುತ್ತಿದೆ. ಮಹೇಶ್ ಕುಮಾರ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದ ಸ್ಪೆಷಾಲಿಟಿ ಏನೆಂದರೆ ಕನ್ನಡದ ಜೊತೆಗೆ ತೆಲುಗು, ತಮಿಳು ಭಾಷೆಗಳಲ್ಲೂ ನಿರ್ಮಾಣ ಆಗ್ತಿದೆ. 2026ರಲ್ಲಿ ರಿಲೀಸ್ ಆಗಬೇಕಿದೆ. ಇನ್ನಷ್ಟು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. ರಾಮ್. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಮೇಶ್ ಅರವಿಂದ್ ಅವರ ಫಸ್ಟ್ ಕೊಲಾಬರೇಷನ್ ಆಗುತ್ತಿರುವ ಸಿನಿಮಾ. ಕತೆ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ನಮಗೆ ಟೀಸರ್ ನಲ್ಲಿ ಹೇಳಿರುವ ಪ್ರಕಾರ 1990ರ ದಶಕದಲ್ಲಿ ಯಾವುದೋ ಯುದ್ಧದ ಜೊತೆ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋರಾಡುವ ಕತೆ ಇರಬಹುದು ಎಂದು ಅನುಮಾನ. ಇರಲಿ, ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. AR ವಿಕ್ಟರ್ ಸಿನಿಮಾಕ್ಕೆ ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಈ ಸಿನಿಮಾವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಚೌಕಿದಾರ್. ಸಿನಿಮಾದ ಕತೆ ಬಂದು ಕುಟುಂಬದ ಸಂಬಂಧಗಳ ಮೇಲೆ ಹಾದು ಹೋಗುತ್ತದೆ. ಪೃಥ್ವಿ ಅಂಬರ್ ಮತ್ತು ಧನ್ಯ ರಾಮ್ಕುಮಾರ್ ಮೇನ್ ಲೀಡ್ ನಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಫಸ್ಟ್ ಟೈಮ್ ಮೇನ್ ಲೀಡ್ ನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಚಂದ್ರಶೇಖರ್ ಬಂಡಿಯಪ್ಪ ಅವರು ಚಿತ್ರಕ್ಕೆ ಕತೆ ಹಾಗೂ ನಿರ್ದೇಶನ ಮಾಡುತ್ತಿದ್ದು, ಸಿನಿಮಾವು 2026ರಲ್ಲಿ ರಿಲೀಸ್ ಆಗಲಿದೆ. ಪಿನಾಕ. ರಾಜಸಾಬ್ ಸಿನಿಮಾದ ಪ್ರೊಡ್ಯೂಸರ್ಗಳು ಈ ಸಿನಿಮಾವನ್ನು ಮಾಡುತ್ತಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲುಕ್ಗೆ ಜನರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದರು. ಈ ಸಿನಿಮಾದ ಬಗ್ಗೆ ಇನ್ನೂ ಏನು ಮಾಹಿತಿ ಸಿಗಲಿದೆ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. 2026ಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ. ಪರಾಕ್. ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದ್ದು ಬಿಟ್ಟರೆ ಬೇರೆ ಯಾವ ಅಪ್ಡೇಟ್ ಕೂಡ ನಮಗೆ ಸಿಕ್ಕಿಲ್ಲ. ಹಾಗಿದ್ದು ಕೂಡ ಒಂದು ಎಕ್ಸೆಪ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಬಗೀರಾ ಎನ್ನುವ ಸೂಪರ್ ಹಿಟ್ ಸಿನಿಮಾ ಆದ ಮೇಲೆ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರಿಂದ ಒಂದು ಅಪ್ಡೇಟ್ ಸಿಗಲಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಅಪ್ಡೇಟ್ ಸಿಕ್ಕರೆ ತಿಳಿಸುತ್ತೇನೆ. ಲವ್ ಮಾಕ್ಟೇಲ್ 3. ಡಾರ್ಲಿಂಗ್ ಕೃಷ್ಣ ಅವರು ಈ ಚಿತ್ರದ ಮೂಲಕ ಮೊದಲ ಪ್ರೀತಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿಕೊಟ್ಟಿದ್ದರು. ಮೊದಲ ಭಾಗದಲ್ಲಿ ಪ್ರೀತಿ ಸಿಕ್ಕರೆ ಆದರೆ ಜೊತೆಗೆ ಬಾಳುವ ಅವಕಾಶ ಸಿಗುವುದಿಲ್ಲ ಎಂದು ಹೇಳಿದ್ದರು. ಎರಡನೇ ಭಾಗದಲ್ಲಿ ಎಲ್ಲಾ ಮರೆತು ಹೊಸ ಜೀವನ ಶುರು ನಡೆಸೋಣ ಎಂದರೆ ಹಳೆಯ ನೆನಪುಗಳು ಕಾಡುತ್ತವೆ ಎಂದು ಹೇಳಿದ್ದರು. ಈಗ ಲವ್ ಮಾಕ್ಟೇಲ್ 3 ಸಿನಿಮಾ ಬಿಡುಗಡೆ ರೆಡಿಯಾಗಿ ನಿಂತಿದೆ. ಏಪ್ರಿಲ್ 10ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾದ ಮೂಲಕ ಡಾರ್ಲಿಂಗ್ ಕೃಷ್ಣ ಅವರು ಹೊಸ ಯಾವ ಕತೆ ಹೇಳುತ್ತಾರೆ ಎಂದು ಕುತೂಹಲ ಮೂಡಿಸಿದೆ. ಉತ್ತರಾಖಂಡ.
ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡುತ್ತಿರುವ ಡಾಲಿ ಧನಂಜಯ್ ನಾಯಕತ್ವದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾವೇ ಉತ್ತರಾಖಂಡ. ಉತ್ತರ ಕರ್ನಾಟಕದ ಕಥೆಯನ್ನ ಇಟ್ಟುಕೊಂಡು ಈ ಸಿನಿಮಾದಲ್ಲಿ ಸಖತ್ ರಗಡಾಗಿ ಬರುತ್ತಿದ್ದಾರೆ ನಮ್ಮ ಡಾಲಿ. ಜೊತೆಗೆ ಶಿವಣ್ಣ ಇದ್ದಾರೆ. ಶೂಟಿಂಗ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಸಾಗಿಕೊಂಡು ಬಂದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡ ಏನ್ ಮಾಡ್ತಾರೆ ಅಂತ. ಸಿಟಿ ಲೈಟ್ ದುನಿಯಾ ವಿಜಯ್ ಡೈರೆಕ್ಟ್ ಮಾಡುತ್ತಿದ್ದಾರೆ ಅಂದರೆ ನಮಗೆ ಕಂಟೆಂಟ್ಗೆ ಏನು ಕೊರತೆ ಇರಲ್ಲ. ಆದರೆ ಈ ಸಿನಿಮಾದಲ್ಲಿ ಬೇರೆ ಏನು ಹೇಳಲು ಹೊರಟಿದ್ದಾರೆ ಅಂತ ಅನಿಸ್ತಾ ಇದೆ. ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಹಾಗೂ ಅವರ ಮಗಳು ಮೋನಿಶಾ ವಿಜಯ್ ಕುಮಾರ್ ನಟಿಸುತ್ತಿದ್ದಾರೆ. ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಕೇವಲ ಡೈರೆಕ್ಷನ್ ಅಷ್ಟೇ ಮಾಡುತ್ತಿದ್ದು, ಈ ಸಿನಿಮಾ ಹೇಗೆ ಮೂಡಿ ಬರುತ್ತದೆ ಎಂಬ ಕುತೂಹಲ ನಮಗೆಲ್ಲರಿಗೂ ಇದೆ. ನೋಡೋಣ, ಸಿನಿಮಾ 2026ಕ್ಕೆ ಬರಲಿ ಎಂದು ನಿರೀಕ್ಷಿಸೋಣ. ಬಲರಾಮನ ದಿನಗಳು 80-90 ದಶಕದಲ್ಲಿ ಅಂಡರ್ವರ್ಲ್ಡ್ ಕತೆ ಆಗಿರುವ ಈ ಸಿನಿಮಾಕ್ಕೆ ನಿರ್ದೇಶನ ಮಾಡುತ್ತಿರುವುದು KM ಚೈತನ್ಯ. ವಿನೋದ್ ಪ್ರಭಾಕರ್ ಮತ್ತು ಪ್ರಿಯಾ ಆನಂದ್ ಅವರ ಜೊತೆ ಹಲವಾರು ಕಲಾವಿದರು ನಟಿಸುತ್ತಿದ್ದಾರೆ. ಸಂತೋಷ್ ನಾರಾಯಣ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡುತ್ತಿರುವುದು ಈ ಸಿನಿಮಾದ ವಿಶೇಷ. ಸಿನಿಮಾದ ಶೂಟಿಂಗ್ ಮುಗಿದಿದ್ದು ರಿಲೀಸ್ಗೆ ಕಾಯುತ್ತಿದೆ. 2026ರ ಮಧ್ಯದಲ್ಲಿ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ವರ್ಷದ ಮೋಸ್ಟ್ ಆಂಟಿಸಿಪೇಟೆಡ್ ಕನ್ನಡ ಸಿನಿಮಾ. ನೀವು ಯಾವ ಸಿನಿಮಾಗೋಸ್ಕರ ಕಾಯುತ್ತಿದ್ದಾರೆ ಎಂದು ಕಮೆಂಟ್ ಮಾಡಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.